ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಕರ್ತನನ್ನು ಸ್ತುತಿಸಿದ್ದೀರಾ? ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ವಾಕ್ಯ ಓದಿಕೊಂಡಿದ್ದೀರಾ? ಈ ದಿನಕ್ಕಾಗಿ ದೇವರೇ, ನೀವು ನನಗೋಸ್ಕರ ಯಾವ ಪ್ರಣಾಳಿಕೆ ಹಾಕಿಕೊಂಡಿದ್ದೀರಿ ಎಂದು ದೇವರಿಗೆ ಕೇಳಿದ್ದೀರಾ? ನಮಗೋಸ್ಕರ ದೇವರು ದೊಡ್ಡ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ಆತನ ಆಲೋಚನೆಗಳು ನಮಗಾಗಿ ಅತ್ಯುನ್ನತವಾದ ಆಲೋಚನೆಗಳಾಗಿವೆ. ಈ ದಿನ ನಾವು ಏನ್ ಮಾಡಬೇಕೆಂಬುದನ್ನು ಯಾವತ್ತೋ ದೇವರು ಸಿದ್ಧ ಮಾಡಿದ್ದಾರೆ ಎಂದು ಗುರುತಿಸಿ ಆತನ ಚಿತ್ತವನ್ನು ಅರಿತುಕೊಂಡು ಅದರಲ್ಲಿ ನಾವು ನಡೆಯುವುದಾದರೆ ಆಶೀರ್ವದಿಸಲ್ಪಡ್ತೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ದೇವರು ನಮಗೋಸ್ಕರ ಯಾವ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆಂದು ಅರಿತುಕೊಳ್ಳಲು, ನಿಮ್ಮ ಚಿತ್ತದ ಪ್ರಕಾರ ನಡೆದುಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ವಾಕ್ಯವನ್ನು ದಿನಾಲೂ ಕೇಳ್ತಾ ಇದ್ದೀರಾ? ನೀವು ಸಮಯ ಸಿಕ್ಕಾಗ ಕೇಳ್ತಿದ್ದೀರೋ? ದೇವರು ಉಂಟು ಮಾಡಿರುವುದೆಲ್ಲವೂ ದೇವರಿಗೆ ಎಷ್ಟರ ಮಟ್ಟಿಗೆ ವಿಧೇಯತೆ ತೋರಿಸ್ತಿದೆ ನೋಡಿ. ಆಕಾಶವನ್ನು, ಭೂಮಿಯನ್ನು ಆತನು ಆಕ್ಯುರೇಟ್ ಆಗಿ ಉಂಟು ಮಾಡಿದ್ದಾನೆ. ಈ ನಕ್ಷತ್ರಗಳು, ಈ ಸ್ಯಾಟಲೈಟ್ಸ್ಗಳು, ಇವೆಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿವೆ ನೋಡಿ. ಯಾವುದೊಂದು ತಪ್ಪು ಮಾಡೋದಿಲ್ಲ, ಆಲಸ್ಯ ಮಾಡೋದಿಲ್ವಲ್ಲ. ಸೂರ್ಯನು ಉದಯಿಸಿ ನಂತರ ಸೂರ್ಯನು ಅಸ್ತಮಿಸ್ತಾನಲ್ಲವೇ? ಚಂದ್ರನು ಪ್ರಕಾಶಿಸುತ್ತಾನಲ್ಲವೇ? ಋತುಗಳನ್ನು ದೇವರು ನೇಮಿಸಿದ್ದಾರೆ. ಸಮುದ್ರಗಳಿಗೆ ಸರಹದ್ದನ್ನು ನೇಮಿಸಿದ್ದಾರೆ. ಇವೆಲ್ಲವೂ ದೇವರ ಮಾತು ಕೇಳ್ತಿರುವಾಗ ದೇವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ನಾವು ತಿರುಗಿ ಬೀಳ್ತಿದ್ದೇವಲ್ಲವೇ? ದೇವರನ್ನು ಅಲಕ್ಷ್ಯ ಮಾಡ್ತಿದ್ದೇವಲ್ಲವೇ? ಬಹಳ ವೇದನೆಗೊಂಡು ದೇವರು ಹೇಳ್ತಿದ್ದಾರೆ, ಆಕಾಶವೇ ಆಲಿಸು, ಭೂಮಿಯೇ ಕಿವಿಗೊಡು. ನಾನು ಮಕ್ಕಳನ್ನು ಸಲಹಿ ದೊಡ್ಡವರನ್ನಾಗಿ ಮಾಡಿದೆನು. ಎತ್ತು ತನ್ನ ಕೊಟ್ಟಿಗೆಯನ್ನು ಹಾಗೂ ಕತ್ತೆಯು ತನ್ನ ಸ್ವಂತ ಯಜಮಾನನನ್ನು ತಿಳಿದುಕೊಂಡಿರುವುದು. ನನ್ನ ಪ್ರಜೆಗಳಿಗಾದರೂ ತಿಳುವಳಿಕೆ ಇಲ್ಲ, ಜ್ಞಾನವಿಲ್ಲ. ಎಷ್ಟು ವಿಷಾದ ನೋಡಿ. ಎತ್ತು ಕೂಡ ತನ್ನ ಯಜಮಾನ ಯಾರೆಂದು ತಿಳಿದುಕೊಂಡಿದೆ. ಆತನಿಗೆ ವಿಧೇಯನಾಗಿ ಆತನಿಗಾಗಿ ಕೆಲಸ ಮಾಡುತ್ತೆ. ಕತ್ತೆಗೆ ಸಾಯಂಕಾಲವಾದ ಕೂಡಲೇ ಎಲ್ಲಿಗೆ ಹೋಗಬೇಕೆಂದು ಗೊತ್ತು, ಕೊಟ್ಟಿಗೆಗೆ ಹೇಗೆ ಹೋಗಬೇಕೆಂದು ಗೊತ್ತು. ಆದರೆ ದೇವರು ಉಂಟು ಮಾಡಿರುವ ಮಾನವರಾದ ನಾವು ಆತನ ರೂಪದಲ್ಲಿ, ಆತನ ಆಕಾರದಲ್ಲಿ ಉಂಟು ಮಾಡಲ್ಪಟ್ಟು ಆತನ ಹೃದಯದ ಆಸೆಗಳೆಲ್ಲ ನಮ್ಮ ಮೂಲಕ ನೆರವೇರಿಸಬೇಕೆಂದು, ಆತನಲ್ಲಿ ನಾವು ನಮ್ಮಲ್ಲಿ ಆತನು ಫಲಿಸುವ ಹಾಗೆ ಆತನಲ್ಲಿ ನಾವು ನಮ್ಮಲ್ಲಿ ಆತನು ನೆಲೆಗೊಂಡು ನಿವಾಸಿಸಬೇಕು ಎಂಬುದಾಗಿ ದೇವರು ಕೋರಿಕೊಳ್ಳುತ್ತಾ ಇದ್ದರೆ, ಮನುಷ್ಯನಾದರೂ ತನ್ನ ಇಷ್ಟಾನುಸಾರವಾಗಿ ನಡ್ಕೊಳ್ತಿದ್ದಾನೆ. ಸೈತಾನನಿಗೆ ಅವಕಾಶ ಕೊಡ್ತಿದ್ದಾನೆ. ಯೇಸುವನ್ನು ನಂಬಿದ ನಂತರ ನಿಮ್ಮ ಜೀವಿತದಲ್ಲಿ ಯಥಾರ್ಥತೆ ಬರಬೇಕು, ನಂಬಿಗಸ್ತಿಕೆ ಬರಬೇಕು. ದೇವರ ಚಿತ್ತವನ್ನು, ಪ್ರಣಾಳಿಕೆಯನ್ನು ಅರಿತುಕೊಳ್ಳುವುದನ್ನು ಕಲಿಯಬೇಕು. ಅದಕ್ಕೆ ಅನುದಿನವೂ ಎದ್ದ ಕೂಡಲೇ ಬೆಳಗ್ಗೆ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸುವಾಗ ಆ ದಿನವಿಡೀ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನೀವು ಮಾಡುವಂತಹ ಕೆಲಸಗಳಲ್ಲಿ ಸಫಲತೆ ಇರುತ್ತೆ, ದೊಡ್ಡ ಆಶೀರ್ವಾದ ಇರುತ್ತೆ. ಈ ದಿನಗಳಲ್ಲಿ ನೋಡಿ ಪ್ರಿಯರೇ, ಮನುಷ್ಯರನ್ನೇ ನಂಬಲಿಕ್ಕಾಗ್ತಾ ಇಲ್ಲ, ಯಂತ್ರಗಳನ್ನು ನಂಬುತ್ತಿದ್ದೇವೆ. ಕಂಪ್ಯೂಟರ್ ಯಾವತ್ತೂ ತಪ್ಪು ಮಾಡಲ್ಲ ಪ್ರಿಯರೇ. ಕಂಪ್ಯೂಟರ್ ಆಪರೇಟ್ ಮಾಡುವ ಮನುಷ್ಯನೇ ತಪ್ಪು ಮಾಡುತ್ತಾನೆ. ಎಷ್ಟೋ ಚೆನ್ನಾಗಿ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿ ನೀವು ಪ್ರೋಗ್ರಾಮಿಂಗ್ ಮಾಡಿದಾಗ ಚೆನ್ನಾಗಿ ಅದು ಬಟ್ಟೆ ವಾಶ್ ಮಾಡಿ ಕೊಡುತ್ತದಲ್ಲವೇ? ಕುಕ್ಕರಲ್ಲಿ ನೀವು ವಸ್ತು ಹಾಕಿ ಅಡುಗೆ ಮಾಡುವಾಗ ಚೆನ್ನಾಗಿ ಟೈಮ್ ಪ್ರಕಾರ ಅದು ಅಡುಗೆ ಮಾಡಿ ನಿಮಗೆ ಕೊಡ್ತದಲ್ಲವೇ? ಹಾಗಾದರೆ ದೇವರು ನಂಬಿ ನಿಮಗೆ ಯಾವುದಾದ್ರೂ ಕೆಲಸ ಒಪ್ಪಿಸಿಕೊಟ್ಟಾಗ ಅದನ್ನು ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ. ಅದಕ್ಕೆ ಈ ದಿನ ದೇವರು ಈ ಟೆಕ್ನಾಲಜಿ ಮೂಲಕ ದೇವರು ನಮಗೊಂದು ಪಾಠ ಕಲಿಸಲು ಬಯಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಮಾತು ಹೆಚ್ಚು ಕೇಳ್ತಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಆರ್ಟಿಫಿಷಿಯಲ್ ಆಗಿ ಆ ಜ್ಞಾನದೊಂದಿಗೆ ನಮ್ಮ ಟಿವಿಯಲ್ಲಾಗಲಿ, ಯಂತ್ರಗಳಲ್ಲಾಗಲಿ, ಕಂಪ್ಯೂಟರ್ನಲ್ಲಾಗಲಿ ಕೆಲವೊಂದು ಅವೇ ಗ್ಯಾದರ್ ಮಾಡಿಕೊಳ್ತದೆ. ಬೇಕಾದರೆ ನೋಡಿ, ಈ ದಿನ ನಮಗೆ GPS ಅಂದರೆ ಯಾರಿಗೂ ಒಂದು ಕಾಲದಲ್ಲಿ ಗೊತ್ತಿರಲಿಲ್ಲ. ಗ್ಲೋಬ್ನಲ್ಲಿ ನಾವು ಪ್ರಪಂಚದಲ್ಲಿ ಎಲ್ಲಿದ್ದೇವೆ ಎಂಬುವಂಥದ್ದು ಎಷ್ಟೋ ಚೆನ್ನಾಗಿ ಆ GPS ನಮಗೆ ಹೇಳ್ತದೆ ನೋಡಿ. ಅದನ್ನು ಪ್ರೋಗ್ರಾಮ್ ಮಾಡಿಟ್ರೆ ಅದು ನಮ್ಮನ್ನು ಸಂಧಿಗಳಲ್ಲಿ, ಗೊಂದಿಗಳಲ್ಲಿ, ಸ್ಟ್ರೀಟ್ ನೇಮ್ ಸಹಿತವಾಗಿ, ಡಿಸ್ಟೆನ್ಸ್ ಸಹಿತವಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನಮಗೆ ಕೊಡ್ತಾ ಇರುತ್ತೆ ನೋಡಿ. ದೇವರು ಇಷ್ಟೊಂದು ದೊಡ್ಡ ಜ್ಞಾನವನ್ನು ಮಾನವನಿಗೆ ಕೊಟ್ಟಿದ್ದಾರೆ ಪ್ರಿಯರೇ. ಮಾನವನು ಅದನ್ನು ಉಪಯೋಗಿಸಿ ದೇವರನ್ನು ಸ್ತುತಿಸುವುದರ ಬದಲಿಗೆ ಮಾನವನು ಅವುಗಳನ್ನು ಒಂಥರ ರೋಬೋಟ್ಸ್ಗಳನ್ನಾಗಿ ತಯಾರು ಮಾಡ್ತಿದ್ದಾನೆ. ರೋಬೋಟ್ಸ್ಗಳು, ಇವೆಲ್ಲದರ ಆಧಾರದ ಮೇರೆಗೆ ರೋಬೋಟ್ಸ್ ತಯಾರಾಗ್ತವೆ. ಆ ರೋಬೋಟ್ಸ್ಗಳೇ ನಮಗೆಲ್ಲ ಕೆಲಸಗಳನ್ನು ಮಾಡಿಕೊಡುವ ದಿನಗಳು ಅತಿ ಹತ್ತಿರದಲ್ಲೇ ಇವೆ ಅಂತೆ.
ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿ ಬೆಳೆಯುತ್ತಾ ಇದೆ ಗೊತ್ತಾ? ನಾವು ಚಿಕ್ಕವರಾಗಿರುವಾಗ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತ್ರ ಏನಾದರೂ ನಾವು ಕೇಳುವವರಾಗಿರ್ತಿದ್ದೆವು, ಬೇರೆ ರೇಡಿಯೋ ಸ್ಟೇಷನ್ ಇರಲಿಲ್ಲ. ನನ್ನ ವಯಸ್ಸು 30-35 ವರ್ಷ ಬರೋಷ್ಟೊತ್ತಿಗೆ ಅಷ್ಟಕ್ಕೂ ನಮಗೆ ಟೆಲಿವಿಷನ್ ಅಂದ್ರೂ ಕೂಡ ಗೊತ್ತಿರಲಿಲ್ಲ. ಅದಾದ ನಂತರ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಡಬ್ಬ ಥರ ಟಿವಿ ಬಂತು. ಅದರಲ್ಲೂ ಕೇವಲ ಡಿ ಪ್ರೋಗ್ರಾಂ ಬರ್ತಿದ್ವು, ದೂರದರ್ಶನ ಪ್ರೋಗ್ರಾಂ. ಅದಾದ ನಂತರ ಈ ದಿನ ನೋಡಿರಿ ಎಷ್ಟೊಂದು ಸಂಗತಿಗಳು ಟಿವಿಯಲ್ಲಿ ಬಂದಿವೆ ಎಂದು, ಎಷ್ಟೊಂದು ಟೆಕ್ನಾಲಜಿ ಬೆಳೆದುಕೊಳ್ಳುತ್ತಾ ಇದೆ ಎಂದು, ಎಷ್ಟು ಟಿವಿ ಚಾನಲ್ಸ್ ಬಂದಿವೆ ಎಂದು. ಅಷ್ಟಕ್ಕೂ ನಾವು ಇಲ್ಲಿ ಟೈಪ್ ಮಾಡಿದಂತಹ ಆ ಲೆಟರ್ಸ್ಗಳು ನಾವು ಫಾರ್ವರ್ಡ್ ಮಾಡಿದ್ರೆ ಎಲ್ಲೋ ಇದ್ದಂತಹ ಇತರ ವ್ಯಕ್ತಿಯ ಸೆಲ್ಫೋನ್ನಲ್ಲಿ ಅಕ್ಷರ ಹೇಗೆ ಹೋಗ್ತಿವೆ? ಯಾವ ತಂತಿ ಇಲ್ಲದೆ, ಯಾವ ವೈರ್ ಇಲ್ಲದೆ, ಗಾಳಿಯೊಳಗಡೆ ಹೋಗಿ ಗಾಳಿಯೊಳಗಡೆಯಿಂದ ಮಾತಲ್ಲಿಗೆ ಹೋಗೋದಾದ್ರೆ ಎಲ್ಲಿದೆ ನೋಡಿ ಟೆಕ್ನಾಲಜಿ? ಅದನ್ನು ದೇವರುಂಟು ಮಾಡಿರೋದೇ, ಅದನ್ನು ಮನುಷ್ಯರು ಕಂಡುಕೊಂಡು ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗಿ ದೇವರು ಒಳ್ಳೆಯದಕ್ಕಾಗಿ ಉಪಯೋಗಿಸಲು ದೇವರುಂಟು ಮಾಡಿದ್ರೆ ಅದನ್ನು ತಪ್ಪಾಗಿ ಉಪಯೋಗಿಸುವವರು ಹೆಚ್ಚಾಗ್ತಿದ್ದಾರೆ ಎಂಬ ಸಂಗತಿ ನಮಗೆ ಗೊತ್ತು. ವಿಡಿಯೋ ಆಡಿಯೋಗಳು ಕೂಡ ಇಲ್ಲೊಂದು ಪಿಕ್ಚರ್ ತೆಗೆದ್ರೆ ಒಂದು ಕಾಲದಲ್ಲಿ ಪೋಸ್ಟ್ ಕವರಲ್ಲಿ ಹಾಕಿ ಪೋಸ್ಟ್ ಮಾಡ್ತಿದ್ರು, ಇಲ್ಲವೇ ಎನ್ವಲಪ್ ಲೆಟರ್ನಲ್ಲಿಟ್ಟು ಕಳಿಸ್ತಿದ್ರು. ಈ ದಿನಗಳಲ್ಲಿ ಫಾರ್ವರ್ಡ್ ಮಾಡಿದ್ರೆ ಸಾಕು, ಇಲ್ಲಿಂದ ಪಿಕ್ಚರ್ ಅಲ್ಲಿಗೆ ಹೋಗ್ತವೆ. ಟೆಕ್ನಾಲಜಿ ಫಾಸ್ಟ್ ಆಗಿ ಬೆಳೆಯುತ್ತಿದೆ. ಇದಕ್ಕಿಂತ ಮುಂಚೆ 2 ವರ್ಷಕ್ಕೊಂದು ಸಾರಿ ಬೆಳೆಯುತ್ತಾ ಇತ್ತಂತೆ, ಆದರೆ ಇತ್ತೀಚಿನ ದಿನಗಳಲ್ಲಿ 6 ತಿಂಗಳಿಗೊಮ್ಮೆ ಬೆಳೆಯುತ್ತಾ ಇದ್ರೆ ಇತ್ತೀಚೆಗೆ 12 ದಿನಗಳಿಗೊಮ್ಮೆ ಅಪ್ಡೇಟ್ಸ್ ಬರ್ತಾ ಇವೆ ಎಂದು ಹೇಳ್ತಿದ್ದಾರೆ. ಅಷ್ಟೊಂದು ಫಾಸ್ಟ್ ಆಗಿ ಕಂಡು ಹಿಡಿಯುತ್ತಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಇನ್ನೇನು ಈ ಕಂಪ್ಯೂಟರ್ಸ್ಗಳ ಕೆಲಸವೇ ಇಲ್ಲದೆ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಮಾಡಿಟ್ರೆ ಮಾಡಬೇಕಾದ ಕೆಲಸವೆಲ್ಲ ಆ ರೋಬೋಟ್ಸೇ ಮಾಡಿಬಿಡುತ್ತೆ, ಆ ಟೆಕ್ನಾಲಜಿ ಮಾಡುತ್ತೆ. ಕೆಲವೊಂದು ಸಿಇಒಗಳು, ಆ ಕಂಪನಿಯ ಆ ಯಜಮಾನರು ಹೇಳ್ತಿದ್ದಾರೆ, ನಾವು ಈ ಕೆಲಸದವರನ್ನು ಇಟ್ಕೊಂಡ್ರೆ ತೊಂದರೆ ಎದುರಿಸ್ತಾ ಇದ್ದೇವೆ, ಅವರಿಗೆ ಲೀವ್ ಕೊಡಬೇಕು, ಸಂಬಳ ಕೊಡಬೇಕು, ಅವರು ಕೆಲಸ ತಪ್ಪಿಸಿಕೊಳ್ತಾರೆ, ಇರ್ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಕೆಲಸ ಆಗ್ತಾ ಇಲ್ಲ, ನಾವು ರೋಬೋಟ್ಸ್ಗಳನ್ನೇ ನಂಬ್ತೇವೆ. ಆ ರೋಬೋಟಿಗೆ ಪ್ರೋಗ್ರಾಮಿಂಗ್ ಮಾಡಿಟ್ರೆ ಲೀವ್ ಬೇಕಾಗಲ್ಲ, ಕಾಫಿ ಕೊಡೋದು ಬೇಕಾಗಿಲ್ಲ, ಸಂಬಳ ಕೊಡೋದು ಬೇಕಾಗಿಲ್ಲ ಎಂದು ಈ ದಿನ ಅನೇಕರು ಅವುಗಳಿಗಾಗಿ ಸಿದ್ಧವಾಗ್ತಿದ್ದಾರೆ. ಕೆಲವು ವರ್ಷಗಳಲ್ಲಿ ಈಗಾಗಲೇ 60% ಜಾಬ್ಸ್ಗಳು ಕಳೆದೋಗಿವೆ ಎಂದು, ಮುಂಬರುವ 10 ದಿನಗಳಲ್ಲಿ ಇನ್ನು ಮನುಷ್ಯರು ಕೆಲಸ ಮಾಡುವ ಅವಶ್ಯಕತೆವೇ ಇಲ್ಲದ ಹಾಗೆ ಎಲ್ಲವನ್ನೂ ರೋಬೋಟ್ಸ್ಗಳೇ ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗ್ತದೆ ಎಂಬುದಾಗಿ ಕೂಡ ಕಂಡುಕೊಳ್ತಿದ್ದಾರೆ. ಮನುಷ್ಯರ ಕೈಗೊಂಬೆಗಳು ಮನುಷ್ಯರ ಮಾತುಗಳು ಕೇಳ್ತಿವೆ, ಆದರೆ ದೇವರುಂಟು ಮಾಡಿದ ಮನುಷ್ಯರು ದೇವರ ಮಾತು ಕೇಳ್ತಾ ಇಲ್ಲ. ಎಷ್ಟು ವಿಚಿತ್ರ ನೋಡಿ. ಆಕಾಶಮಂಡಲವೇ ಲಾಲಿಸು, ಭೂಮಂಡಲವೇ ಕೇಳು, ನಾನು ಮಕ್ಕಳನ್ನು ಸಾಕಿ ಅವರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದೇನೆ, ಅವರು ನನ್ನ ಮಾತು ಕೇಳ್ತಾ ಇಲ್ಲ, ಮರ್ತು ಹೋಗಿದ್ದಾರೆ. ಹೀಗೆ ಏನ್ ಕೇಳ್ತಿದ್ದಾರೆ ದೇವರು ನಮ್ಮಿಂದ? ನನ್ನ ಮಕ್ಕಳೇ, ನಿಮ್ಮ ಹೃದಯ ನನಗೆ ಕೊಡಿರಿ, ನಿಮ್ಮ ಜೀವಿತ ನನಗೆ ಒಪ್ಪಿಸಿಕೊಡಿರಿ, ನನ್ನ ಮಾತು ಕೇಳಿದ್ರೆ ನೀವು ಬದುಕುತ್ತೀರಿ, ನಿಮ್ಮಲ್ಲಿ ನಾನು ಆನಂದಿಸುತ್ತೇನೆ, ನನ್ನಲ್ಲಿ ನೀವು ಆನಂದಿಸಿರಿ. ನಿಮಗಾಗಿ ನಾನು ಹಾಕಿಕೊಂಡಿರುವ ಪ್ರಣಾಳಿಕೆಗಳೆಲ್ಲ ನೆರವೇರಿಸಬೇಕೆಂದು ನಾನು ಬಯಸಿದರೆ ತಿಂದು ಕುಡಿದು ಸಂತೋಷಿಸುವವರ ಹಾಗೆ ಅಲ್ಪಕಾಲ ಪಾಪ ಭೋಗಗಳನ್ನು ಅನುಭವಿಸುವವರಾಗಿ ಮನುಷ್ಯರಿರೋದು ಎಷ್ಟು ವಿಷಾದಕರವಾಗಿದೆ ನೋಡಿ. ನಿಮ್ಮ ಚಿತ್ತದಂತೆಯೇ ನನಗೆ ಆಗಲಿ ಎಂದು ಮಾಡುವ ಪ್ರಾರ್ಥನೆ ನನಗೆ ಎಷ್ಟೋ ಇಷ್ಟ. ಪ್ರತಿ ದಿನ ನಾವು ದೇವರಿಗೆ ಬೇಡಿಕೊಳ್ಳಬೇಕು, ದೇವರೇ ನಿಮ್ಮ ಚಿತ್ತದಂತೆ ಈ ದಿನ ನನಗೆ ಆಗಬೇಕು, ನೀವು ಹೇಳಿದಂತೆಯೇ ನಾನು ಮಾಡಬೇಕು, ನಿಮ್ಮ ಪ್ರಣಾಳಿಕೆ ಅರಿತುಕೊಂಡು ಅದರಲ್ಲಿ ನಾನು ನಡೆಯಬೇಕು, ನಿಮ್ಮ ಮಾತುಗಳು ಏನೆಂದು ನನಗೆ ಹೇಳಿರಿ, ಕೇಳ್ತೇನೆ, ಮಾತಾಡಿರಿ, ಲಾಲಿಸುತ್ತೇನೆ. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಮಾತಿಗೆ ವಿಧೇಯರಾಗುವುದಾದರೆ ದೇವರ ದೊಡ್ಡ ಕಾರ್ಯಗಳನ್ನು ಈ ಲೋಕಕ್ಕೆ ತೋರಿಸಿಕೊಡುವವರಾಗಿರ್ತೇವೆ. ಇವೆಲ್ಲ ಲೋಕರೀತಿಯಾಗಿರುವ ರೋಬೋಟ್ಸ್ಗಳು ಪರಲೋಕಕ್ಕೆ ಹೋಗಲ್ಲ ಪ್ರಿಯರೇ. ಈ ಯಂತ್ರಗಳಲ್ಲಿ ಯಾವುದೊಂದು ಕೂಡ ಒಬ್ಬ ಮನುಷ್ಯನ ಆತ್ಮವನ್ನು ರಕ್ಷಣೆಗೆ ನಡೆಸುವುದಿಲ್ಲ. ಆ ಒಂದು ಯಂತ್ರಗಳು ಮನುಷ್ಯರಿಗೆ ಬೇಕಾದ ಕೆಲಸಗಳನ್ನು ಮನುಷ್ಯರಿಗಾಗಿ ಮಾಡಿಕೊಡ್ತಾ ಇರಬಹುದೇನೋ, ಆದರೆ ಸತ್ತವರನ್ನು ಸಹ ಬದುಕಿಸುವಂತಹ, ಮರಣದ ನಂತರವೂ ಸಹ ಇರುವ ನಿತ್ಯ ಜೀವವನ್ನು ಕೊಡಬಲ್ಲಂತಹ ಯಂತ್ರಗಳನ್ನು ನಿರ್ಮಿಸಿದವನು ಯಾರೂ ಇಲ್ಲ. ನಮ್ಮ ದೇವರೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾರೆ. ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಪ್ರೀತಿಸಿ, ಒಬ್ಬ ಮನುಷ್ಯ ಎಷ್ಟೋ ದುಡ್ಡು ಖರ್ಚು ಮಾಡಿ ಒಂದು ಯಂತ್ರ ಕಂಡುಹಿಡಿಯುತ್ತಿದ್ದಾನೆ, ಆದರೆ ದೇವರು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ, ಆತನ ರಾಜ್ಯಕ್ಕೆ ವಾರಸುದಾರರಾಗಿರಬೇಕೆಂದು. ಈ ರೋಬೋಟ್ಸ್ಗಳಿಗೆ ತಿಂಡಿ ತಿನ್ನೋದು ಅವಶ್ಯಕತೆ ಇಲ್ಲದೇ ಇರಬಹುದು. ದೇವರು ನಿಮಗೂ ನನಗೂ ಈ ಲೋಕದ ಪ್ರಯಾಸಗಳಿಂದ ಬಿಡುಗಡೆ ಕೊಡಬೇಕೆನ್ನುವುದಕ್ಕಾಗಿ, ಈ ಲೋಕ ಶ್ರಮೆಗಳಿಂದ ನಮ್ಮನ್ನು ಬಿಡಿಸಬೇಕೆನ್ನುವುದಕ್ಕಾಗಿ, ಹಸುವೆ ಇಲ್ಲದಂತಹ, ದಾಹ ಇಲ್ಲದಂತಹ, ವೃದ್ಧಾಪ್ಯ ಇಲ್ಲದಂತಹ, ರೋಗವಿಲ್ಲದಂತಹ, ಕತ್ತಲಿಲ್ಲದಂತಹ ಅನಂತ ಕಾಲ ಇರುವ ಪರಲೋಕ ರಾಜ್ಯದಲ್ಲಿ ಯುಗಯುಗಗಳವರೆಗೂ ನೀವು ನಾನು ಅಲ್ಲಿರಬೇಕೆಂದು ಯೇಸು ಕ್ರಿಸ್ತನು
ಎಷ್ಟೋ ದೊಡ್ಡ ಶಿಲುಬೆ ಮೇಲೆ ಯಜ್ಞವನ್ನರ್ಪಿಸಿ ಈ ರೀತಿಯಾಗಿ ದಿನಾಲು ದೇವರು ತನ್ನ ಮಾತಿನಿಂದ ಎಚ್ಚರಿಸುತ್ತಿರುವಾಗ ಇನ್ನೂ ನಿಮ್ಮ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಡದಿದ್ದರೆ ದೇವರಿಗೆ ವಿರುದ್ಧವಾಗಿ ಮಾತಾಡುತ್ತಾ, ಅಪನಂಬಿಕೆಯಿಂದ ಮಾತಾಡುತ್ತಾ, ದೇವರ ವಿರುದ್ಧ ತಿರುಗಿ ಬೀಳುತ್ತಾ, ದೇವರಿಂದ ತಪ್ಪಿಸಿಕೊಳ್ಳುತ್ತಾ ಎಷ್ಟೋ ಜನ ಮಾನವರು ಈ ದಿನ ತಮ್ಮನ್ನು ತಾವೇ ನಾಶನ ಮಾಡಿಕೊಳ್ತಾ ಇಲ್ಲ, ಹಾನಿ ಮಾಡಿಕೊಳ್ತಾ ಇಲ್ಲ. ಅದಕ್ಕೆ ಯೇಸುವಿನ ಪ್ರೀತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಪ್ರೀತಿಸುತ್ತಿದ್ದಾರೆ. ನಮ್ಮನ್ನು ಶಾಶ್ವತವಾದ ಜೀವಿತಕ್ಕೋಸ್ಕರ ಸಿದ್ಧಪಡಿಸುವುದಕ್ಕಾಗಿಯೇ ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟು ಮರಣ ಹೊಂದಿ ಆ ಮರಣವನ್ನು ತಿರುಗಿ ಜಯಿಸಿ ಪಾಪ ಕೊಡುವ ಸಂಬಳವಾಗಿರುವ ಮರಣವನ್ನೇ ನುಂಗಿಬಿಟ್ಟು ನಿತ್ಯವೂ ಇರುವಂತಹ ಜೀವಿತವನ್ನು, ನಿತ್ಯ ಜೀವವನ್ನು ಕೊಡಬೇಕೆಂದು ಯೇಸು ಬಯಸುತ್ತಾ ಇದ್ದಾರೆ. ಲೋಕವನ್ನು ನಂಬಬೇಡಿರಿ, ಕಂಪ್ಯೂಟರ್ ನಂಬಬೇಡಿರಿ, ಟೆಕ್ನಾಲಜಿ ನಂಬಬೇಡಿರಿ. ಇವೆಲ್ಲವನ್ನು ದೇವರು ನಮಗೆ, ನಾವು ದೇವರ ಮೇಲೆ ನಂಬಿಕೆ ಇಡಲು ಉಪಯೋಗವಾಗಿರುವುದಕ್ಕಾಗಿಯೇ ದೇವರು ಅವುಗಳನ್ನು ಕೊಟ್ಟಿದ್ದಾರೆ ಹೊರತು ಸುವಾರ್ತೆ ಪ್ರಕಟಿಸಲು ಕೊಟ್ಟಿದ್ದಾರೆಂಬ ಸಂಗತಿ ಯಾವತ್ತೂ ಮರೆಯಬಾರದು. ಪ್ರಾರ್ಥಿಸಿದರೆ ದೇವರು ಕೇಳ್ತಾರೆ ಅಂದಾಗ ಟೆಲಿಫೋನ್ ಕಂಡು ಹಿಡಿತಾನೆ ಅಲೆಕ್ಸಾಂಡರ್ ಬೆಲ್. ಇಲ್ಲಿ ಮಾತಾಡಿದ್ರೆ ಆ ಕಡೆ ಇರೋರು ಕೇಳ್ತಾರಲ್ಲವೇ ಅಂದಾಗ ಅದಕ್ಕೊಂದು ವೈರ್ ಇದೆ ಅಲ್ಲವೇ? ಪರಲೋಕಕ್ಕೆ ವೈರ್ ಇಲ್ವಲ್ಲ ಅಂದಾಗ ಸೆಲ್ ಫೋನ್ ಬಂದಿವೆ, ವೈರ್ಗಳಿಲ್ವಲ್ಲ? ಹೌದು ಪ್ರೇರೆ, ದೇವರು ನಮ್ಮ ಪ್ರತಿ ಕಾರ್ಯ ನೋಡ್ತಿದ್ದಾರೆ. ನೀವು ನಿಮ್ಮ ದೇಹದಿಂದ ಮಾಡಿರುವ ಎಲ್ಲಾ ಕಾರ್ಯ ನೋಡ್ತಿರುವಾಗ ಹೇಗೆ ನೋಡ್ತಿದ್ದಾರೆ ಅಂದರೆ ವಿಡಿಯೋ, ಸಿಸಿ ಕ್ಯಾಮ್ರಾಗಳು ಬಂದಿವೆ. ಈ ದಿನ ಮನುಷ್ಯರಿಗೆ ನೋಡ್ತಿದ್ದಾರಲ್ಲವೇ? ದೇವರು ನೋಡುವುದಿಲ್ಲವೋ? ದೇವ್ರು ಹೇಳಿರುವ ಮಾತನ್ನು ಕೇಳ್ರಿ ಅಂದಾಗ ನಾವ್ಯಾಕೆ ಕೇಳಬೇಕು? ನಾವ್ ಹೇಗೆ ಕೇಳಲಿಕ್ಕಾಗತ್ತೆ ಅನ್ನೋದಾದ್ರೆ ರೋಬೋಟ್ ಕೂಡ ಮಾತು ಕೇಳ್ತೀವಿ ನೋಡಿ. ನೀವೇನ ಆ ಮಾತು ಹೇಳ್ತಿರೋದು ಎಂಬುದಾಗಿ ದೇವರು ನಮ್ಮನ್ನು ಗದರಿಸುತ್ತಾರೆ. ದೇವರ ಮಾತನ್ನು ಕೇಳೋಣ, ದೇವರ ಚಿತ್ತ ಅರಿತುಕೊಳ್ಳೋಣ. ನಾವು ಗೊಂಬೆಗಳಲ್ಲ, ಕಬ್ಬಿಣದ ಸಾಮಾನುಗಳಲ್ಲ. ನಮಗೆ ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ. ತನ್ನ ಸ್ವಂತ ಸ್ವರೂಪದಲ್ಲಿ ತನ್ನ ಆಕಾರದ ಮೆರೆಗೆ ಉಂಟು ಮಾಡಿಕೊಂಡಿದ್ದಾರೆ. ನಮಗೊಂದು ಬೆಲೆ ಬಾಳುವ ಬೊಕ್ಕಸವಿದೆ ಈ ಮಣ್ಣಿನ ಮಡಿಕೆಯಲ್ಲಿ. ಈ ಶರೀರ ಮಣ್ಣಾದದ್ದಾಗಿದೆ, ಆದರೆ ಆತ್ಮ ನಿತ್ಯ ನಿರಂತರಕ್ಕೂ ಜೀವಿಸುವಂಥದ್ದಾಗಿದೆ. ಅದಕ್ಕೆ ಮಣ್ಣಾಗಿರುವುದು ಒಂದು ದಿನ ಮಣ್ಣಿಗೆ ಸೇರುವುದು, ಆತ್ಮ ಅದನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಒಂದಲ್ಲ ಒಂದು ದಿನ ಖಚಿತವಾಗಿಯೂ ನಾವೆಲ್ಲರೂ ಈ ಲೋಕ ಬಿಡಬೇಕಾಗ್ತದೆ, ದೇವರ ಮುಂದೆ ನಿಲ್ಲಬೇಕಾಗ್ತದೆ. ಆ ಭಯಂಕರ ಅಗ್ನಿಗುಂಡಿಯಾಗಿರುವ ನರಕ ಶಿಕ್ಷೆಯಿಂದ ನಾವೆಲ್ಲರೂ ತಪ್ಪಿಸಿಕೊಳ್ಳುವುದಕ್ಕಾಗಿ ಸೈತಾನನಿಗೂ ಅವನನ್ನು ಅನುಸರಿಸುವವರಿಗೂ ಸಿದ್ಧ ಮಾಡಿಟ್ಟಿರುವ ಆ ಭಯಂಕರವಾದ ಆ ಅಗ್ನಿಗುಂಡಿಯಲ್ಲಿ ದೇವ ಸ್ವರೂಪದಲ್ಲಿ ಉಂಟು ಮಾಡಿರುವ ನೀನು ನಾನು ಬಿದ್ದು ನಶಿಸಿ ಹೋಗದಂತೆ, ನಿರಂತರವೂ ಸುಟ್ಟು ಸಾಯದಂತೆ, ಅಲ್ಲಿ ಮರಣ ಇಲ್ಲ, ಅಗ್ನಿ ಆರುವುದಿಲ್ಲ, ಹುಳ ಸಾಯುವುದಿಲ್ಲ. ಅದಕ್ಕೆ ಯೇಸು ತನ್ನ ರಕ್ತ ನಮಗಾಗಿ ಸುರಿಸಿದ್ದಾರೆ. ಯೇಸುವಿನ ಪ್ರೀತಿ ಈ ದಿನ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದೆ. ಯಾರ್ಯಾರೋ ಹೇಳ್ತಾರೆ ಮತಾಂತರ, ಕುಲ, ಜಾತಿ ಬದಲಾವಣೆ ಅನ್ನುತ್ತಾರೆ. ಕಂಪ್ಯೂಟರ್ಗೆ ಕುಲ ಇದೆಯಾ? ರೋಬೋಟ್ ಯಾವ ಕುಲ ಅಂತ ಕೇಳುತ್ತದೋ? ಈ ಲೋಕದಲ್ಲಿ ಮನುಷ್ಯರಿಗೆ ಯಾಕೆ ಬೇಕು ಪ್ರಿಯರೇ ಕುಲಗಳು? ಈ ರೀತಿ ವಸ್ತುಗಳಿಗೇ ಇಲ್ಲದಿರುವಾಗ ಯಾರು ಉಂಟು ಮಾಡಿದ್ದಾರೆ ಎಂದು ಲೆಕ್ಕಿಸದೆ ಎಲ್ಲಾ ವಸ್ತುಗಳನ್ನು ಕೂಡ ಬಳಸ್ತಿದ್ದೇವಲ್ಲವೇ? ಅದನ್ನು ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಎಂದು ಹೇಳಿ ತಿರಸ್ಕಾರ ಮಾಡ್ತಾ ಇಲ್ವಲ್ಲ? ದೇವರು ನಿಮ್ಮನ್ನು ಉಂಟು ಮಾಡಿದ್ದಾರೆ ಪ್ರಿಯರೇ. ದೇವರಿಗೆ ವಿಧೇಯರಾಗಿರಿ. ದೇವರ ಪ್ರಣಾಳಿಕೆ ಅರಿತುಕೊಳ್ಳೋಣ. ಲೋಕದಲ್ಲಿ ನಡೆಯುತ್ತಿರುವವುಗಳೆಲ್ಲ ನೋಡುವಾಗ ಅನಂತ ಜ್ಞಾನಿಯಾಗಿರುವ ದೇವರು ನಮ್ಮನ್ನು ಅದ್ಭುತವಾಗಿ ಸೃಷ್ಟಿಸಿದ್ದಾರೆಂಬ ಸಂಗತಿಯನ್ನು ಗುರುತಿಸಿ ನಮ್ಮ ದೇಹದಿಂದಲೂ ನಮ್ಮ ಆತ್ಮದಿಂದಲೂ ನಮ್ಮ ದೇವರನ್ನು ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದ್ದೀರಿ. ನಿಮ್ಮ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದೀರಿ. ನಿಮ್ಮ ಸೊತ್ತನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದೀರಿ ದೇವರೇ. ಯಾರೊಬ್ಬರು ಕೂಡ ನಶಿಸಿ ಕೊನೆಗೆ ನರಕಕ್ಕೆ ಹೋಗಬಾರದೆಂದು ನಿರಂತರವೂ ಇರುವಂತಹ ಪರಲೋಕ ರಾಜ್ಯವನ್ನು ನಮಗೋಸ್ಕರ ಸಿದ್ಧಪಡಿಸಿದ್ದೀರಿ. ಆ ರಾಜ್ಯಕ್ಕೆ ವಾರಸುದಾರರಾಗುವ ಹಾಗೆ, ನಿಮ್ಮ ಮಾತು ಕೇಳಿ ನಡುಗುವವರಾಗಿರುವ ಹಾಗೆ, ನಿಮ್ಮ ಚಿತ್ತಾನುಸಾರ ಬದುಕುವ ಹಾಗೆ, ಮೇಲಾದ ನಿಮ್ಮ ಮಾತಿನ ಪ್ರಕಾರ ಬದುಕಿ ನಿಮ್ಮ ನಾಮಕ್ಕೆ ಮಹಿಮೆ ತರುವ ಹಾಗೆ ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ತಪ್ಪದೆ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ದೇವರು ನಿಮಗೆ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.